ಬುಧವಾರ ಸಾರಿಗೆ ಮುಷ್ಕರ ಮಾಡ್ತೀವಿ. ಈಗ ನೋಡಿದ್ರಲ್ಲ, ಈ ಮುಂಚೆ ಈ ಸುದ್ದಿ ಗಮನಿಸಿದ್ರಿ ಅಲ್ವಾ? ಮೇ 20ನೇ ತಾರೀಕು. ಅದಕ್ಕೆ ಬಹಳಷ್ಟು ಎಚ್ಚರಿಕೆ ಎಲ್ಲ ಇತ್ತಲ್ಲ. ಈಗ ಅದರ ಮುಂದುವರೆದ ಭಾಗ, ನೌಕರರನ್ನ ಗುಲಾಮರಂತ ನಡೆಸ್ಕೊಳ್ಳೋದನ್ನ ನಾವು ಒಪ್ಪಕ್ಕಾಗಲ್ಲ. ಸರ್ಕಾರದ ಯಾವುದೇ ಬೆದರಿಕೆಗೂ ನಾವು ಜಗ್ಗಲ್ಲ ಬಗ್ಗಲ್ಲ. ಚಾನ್ಸೇ ಇಲ್ಲ. ನಮ್ಮ ಮುಷ್ಕರ ಇದ್ದೇ ಇರುತ್ತೆ. KSRTC ಸ್ಟಾಫ್ ಫೆಡರೇಷನ್ ಅಧ್ಯಕ್ಷೆ ಜ್ಯೋತಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಬೇಡಿಕೆ ಈಡೇರಿಸಿದ್ರೆ ಅನಿರ್ದಿಷ್ಟಾವಧಿ ಮುಷ್ಕರ ಖಂಡಿತ ಮಾಡಲ್ಲ. ನಾವು ಮುಷ್ಕರ ಇಲ್ಲ, ಓಕೆನಾ? ಇದು ಒಂದೇ ದಿನದ ನಿರ್ಧಾರ ಅಲ್ಲ, 2 ವರ್ಷಗಳಿಂದ ಬೇಡಿಕೆ. 2024ರಿಂದ ಈ ಬೇಡಿಕೆ ಇದ್ದೇ ಇದೆ. ಸರ್ಕಾರ ಏಕಪಕ್ಷೀಯವಾಗಿ ವೇತನ ಪರಿಷ್ಕರಣೆ ಮಾಡಿದೆ. ಸರ್ಕಾರ ಹೊರಡಿಸಿರೋ ಆದೇಶವನ್ನು ನಾವು ಒಪ್ಪಕ್ಕೆ ಚಾನ್ಸ್ ಇಲ್ಲ. ನಮಗಿದು ಪೂರಕವಾಗಿಲ್ಲ. ನಾವು ಜೀವನ ಮಾಡೋದು ಬೇಡವಾ? ನಮ್ಮ ಮುಷ್ಕರಕ್ಕೆ 4 ನಿಗಮಗಳಿಂದ ಬೆಂಬಲ ಇದೆ. KSRTC ಸ್ಟಾಫ್ ಫೆಡರೇಷನ್ ಅಧ್ಯಕ್ಷೆ ಜ್ಯೋತಿ ಈ ಹೇಳಿಕೆಯನ್ನು ಕೊಡೋ ಮೂಲಕ ಈ ಮುಷ್ಕರಕ್ಕೆ ಮತ್ತಷ್ಟು ಬಿಸಿ ತಟ್ಟುತ್ತೆ. ಬುಧವಾರ ಸಾರಿಗೆ ಮುಷ್ಕರ, ಅದೇನಾಗುತ್ತೋ ಆಗಲಿ, ಮುಷ್ಕರ ಮಾಡ್ತೀವಿ ಅನ್ನೋದು ಅವರ ಉಮೇದಿ, ಅವರ ಇಚ್ಛೆ, ಅವರ ನಿರ್ಧಾರ. ಸರ್ಕಾರದ ಯಾವ ಬೆದರಿಕೆ, ಅವ್ರು ಏನು ಎಚ್ಚರಿಕೆ ಕೊಡ್ಬೋದು, ಯಾವ ಕಾನೂನು ಅಸ್ತ್ರ ಬಳಸಿದ್ರು ನಾವು ಮಾತ್ರ ಸುಮ್ಮನೆ ಇರಲ್ಲ ಅನ್ನೋದು ಇವರ ಮಾತು. ಯಾವಾಗಲೂ ಅಷ್ಟೇ, ಎಲ್ಲ ಮುಷ್ಕರಗಳ ಹಿಂದೆ ಆಡಳಿತ ಪಕ್ಷದ ವಿರುದ್ಧ ಯಾರೇ ಮುಷ್ಕರ ಮಾಡ್ತಾ ಇದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡುವಂಥವ್ರು, ವಿರೋಧ ವ್ಯಕ್ತಪಡಿಸುವಂಥವ್ರು ಇದ್ದೇ ಇರ್ತಾರೆ. ಹಾಗಾಗಿ ಅವರ ಅಸ್ತ್ರಗಳನ್ನು ಅವರು ಹೂಡ್ತಾ ಇರ್ತಾರೆ, ಇವರ ಅಸ್ತ್ರಗಳನ್ನು ಇವರು ಹೂಡ್ತಾ ಇರ್ತಾರೆ. ಈಗ ಸದ್ಯಕ್ಕೇನು ಅಂತ ಹೇಳಿದರೆ, ಸರ್ಕಾರ ಏನಾದರೂ ಎಚ್ಚರಿಕೆ ಕೊಟ್ಟಿತ್ತಲ್ಲ, ನೀವು ಮುಷ್ಕರ ಮಾಡೋಂಗಿಲ್ಲ ಅಂತ ಹೇಳಿ, ನಾವು ಅದೆಲ್ಲ ಲೆಕ್ಕಕ್ಕೆ ತಗೊಳ್ಳಲ್ಲ, ಚಾನ್ಸೇ ಇಲ್ಲ. ಯಾಕಂದರೆ ನಮಗೆ ಅನ್ಯಾಯ ಆಗಿದೆ ರೀ, ಮುಷ್ಕರ ಮಾಡ್ತೀವಿ, ನಾವು ಯಾವ ಹೆದರಿಕೆಗೂ ಬೆದರಿಕೆಗೂ ಜಗ್ಗಲ್ಲ ಅನ್ನೋದು ಅವ್ರ ಮಾತು. ಓಕೆ, ಈ ಸ್ಟಾಫ್ ಫೆಡರೇಷನ್ ಅಧ್ಯಕ್ಷರಿದ್ದಾರಲ್ಲ ಜ್ಯೋತಿ ಅವರು, ನನ್ನ ಕಲೀಗ್, ನಮ್ಮ ಮೆಟ್ರೋ ಕರೆಸ್ಪಾಂಡೆಂಟ್ ಲಕ್ಷ್ಮೀ ಬಾಗಲಕೋಟೆ ಜೊತೆ ಮಾತನಾಡಿದ್ದಾರೆ. ಬನ್ನಿ ಗಮನಿಸೋಣ ಒಂದ್ಸಲ. ಮುಖಾಂತರವಾಗಿ ಹೋರಾಟಕ್ಕೆ ಮುಂದಾಗ್ತಾ ಇದ್ರು. ಮೇ 20ರಂದು ಸಂಪೂರ್ಣವಾಗಿ ರಾಜ್ಯಾದ್ಯಂತ ಬಸ್ಗಳನ್ನ ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡೋದಕ್ಕೆ, ಅನಿರ್ದಿಷ್ಟಾವಧಿ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ರು. ಆದರೆ ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ಪ್ರಕಾರವಾಗಿ ಪ್ರೊಟೆಸ್ಟ್ ಮಾಡ್ತಾರ ಇಲ್ವಾ, ಅಥವಾ ಈಗ ನಾಳೆ ತುಮಕೂರಿನಲ್ಲಿ 19ರಂದು ತುಮಕೂರಿನಲ್ಲೂ ಸಹ ಕಪ್ಪು ಬಾವುಟನ ಹಿಡಿದು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ವಿ ಅಂತ ಮಾಹಿತಿ ಇತ್ತು. ಸೊ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಒಂದು ಸಭೆ ಇದೆ, ಮಹತ್ತರವಾದಂಥ ಸಭೆ ಇದೆ. ಸೊ ಸಭೆಯ ಬಳಿಕ ಏನೆಲ್ಲ ನಿರ್ಣಯಗಳನ್ನ ಕೈಗೊಳ್ತಾರೆ, ಜೊತೆಗೆ ಈಗ 12:30 ಮಧ್ಯಾಹ್ನವೂ ಸಹ ಒಂದು ಜಂಟಿ ಕ್ರಿಯಾ ಸಮಿತಿ ಸಭೆಯನ್ನ ಮಾಡ್ತಾ ಇದೆ. ಈ ಎಲ್ಲ ವಿಚಾರವಾಗಿ ಕುರಿತು ಮಾತನಾಡುವುದಕ್ಕೆ ನನ್ನೊಟ್ಟಿಗಿದ್ದಾರೆ ಜ್ಯೋತಿ ಅವರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮ್ಯಾಮ್ ನಮಸ್ತೆ. ನಮಸ್ತೆ. ಈಗ ಏನು ನೀವು ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ದೀರಾ, ಒಂದಷ್ಟು ಬೇಡಿಕೆಗಳನ್ನಿಟ್ಟು ಮುಂದಾಗ್ತಾ ಇರುವಂತದ್ದು. ಮೇ 20ರಂದು ಹೋರಾಟ ನಡೆಯುತ್ತಾ ನಡೆಯಲ್ವಾ ಅನ್ನುವಂಥದ್ದು. ಈಗ ಮೇ 20ಕ್ಕೆ ನಾವು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ, ಸಾರಿಗೆ ನೌಕರರದು. ಈಗ ಸರ್ಕಾರಕ್ಕೆ ನಾವು ಮೊದಲಿಂದನೂ ಹೇಳ್ತಾನೆ ಬಂದಿದ್ದೀವಿ, ನೀವು ನಮ್ಮ ಬೇಡಿಕೆಗಳನ್ನ ಇತ್ಯರ್ಥಪಡಿಸಿದ್ರೆ ನಾವು ಮುಷ್ಕರವನ್ನು ಕೈ ಬಿಡ್ತೀವಿ ಅಂತ. ಆದರೆ ಸರ್ಕಾರ ಏನು ನಮಗೆ ಇಲ್ಲಿವರೆಗೂ ಒಂದು ಪಾಸಿಟಿವ್ ಆಗಿ ಸ್ಪಂದಿಸಿಲ್ಲ. ನಾವು ನಮಗೇನು ಮುಷ್ಕರ ಮಾಡಲೇಬೇಕು ಅಂತಿಲ್ಲ ಅಂತ ನಾವು ಮೊದಲಿಂದನೂ ಹೇಳ್ತಾನೆ ಬಂದಿದ್ದೀವಿ. ನಾವು ಸರ್ಕಾರ ನಮ್ಮ ಬೇಡಿಕೆಗಳನ್ನ ಇತ್ಯರ್ಥಪಡಿಸಲಿಲ್ಲ ಅಂದರೆ ಖಂಡಿತವಾಗ್ಲೂ ಮುಷ್ಕರ ನಡೆಯುತ್ತೆ. ನಾವು ಅದಕ್ಕೆಲ್ಲ ತಯಾರಿ ಮಾಡಿದ್ದೀವಿ. ಹಾಗಾದರೆ ಸಂಪೂರ್ಣವಾಗಿ ಅವತ್ತಿನ ದಿನ ಎಲ್ಲ ಬಸ್ಗಳು ಬಂದಿರ್ತಾವ? ಹೌದು, ಅವತ್ತು ನಾವು ಮುಷ್ಕರ ನಡೆಯುತ್ತೆ, ಯಶಸ್ವಿಯಾಗಿ ನಡೆಯುತ್ತೆ. ಬಸ್ಗಳು ಬೀದಿಗೆ ಇಳಿಯೋದಿಲ್ಲ. ಆದರೆ ಈಗ ಮ್ಯಾನೇಜ್ಮೆಂಟ್ ಮೇಲೆ ಒತ್ತಡ ಹೇರಿ ಸರ್ಕಾರ, ಸಾರಿಗೆ ಸಚಿವರು ಮತ್ತು ಇಡೀ ಸರ್ಕಾರ ಒಂದು ನಮ್ಮ ನೌಕರರಿಗೆ, ಸಾರಿಗೆ ನೌಕರರಿಗೆ ತುಂಬ ಹೆದರಿಸ್ತಾ ಇದೆ, ಬೆದರಿಕೆ ತಂತ್ರವನ್ನು ಒಡ್ಡಿದೆ. ನೀವು ಯಾರೂ ಕೂಡ ಒಂದು ಪತ್ರದಲ್ಲಿ ಸಹಿ ಕೂಡ ಹಾಕಿಸ್ಕೊಳ್ತಾ ಇದೆ, ನೀವು ಬರಲೇಬೇಕು ಡ್ಯೂಟಿಗೆ ಅಂತ. ನಾವು ಇದನ್ನು ಉಗ್ರವಾಗಿ ಖಂಡಿಸ್ತೀವಿ. ಯಾಕೆಂದರೆ ಇದು ಸರ್ಕಾರದ ಒಂದು ಬ್ಲ್ಯಾಕ್ ಮೇಲ್ ತಂತ್ರ. ಇದು ನಾಳೆ ತುಮಕೂರಿನಲ್ಲಿ ಸಮಾವೇಶ ನಡೆಯುವಂಥ ಸಂದರ್ಭದಲ್ಲಿ ನಿಮ್ಮ ಹೋರಾಟ ಇರುತ್ತೆ ಅಂತ ಆಯಿತು. ಕಪ್ಪು ಬಾವುಟ ನೀವು ಪ್ರದರ್ಶಿಸೋದಿಲ್ಲ, ಆದರೆ ಹೋರಾಟ ಇರುತ್ತೆ ನಾಳೆ. ಅದಿನ್ನೂ ಇವತ್ತು ತೀರ್ಮಾನ ಆಗಬೇಕಾಗಿದೆ, ಇನ್ನೂ ತೀರ್ಮಾನ ಆಗಿಲ್ಲ. ಏಕೆಂದರೆ ಇವತ್ತು ಗೃಹ ಸಚಿವರು ನಮ್ಮನ್ನು ಭೇಟಿ ಮಾಡಿ ಮಾತಾಡಿದ ಮೇಲೆ
ಮತ್ತು ಅವರು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ, ಅವ್ರನ್ನ ನಂಬ್ತಾ ಇದ್ದೀವಿ. ಅವರು ಯಾವ ಕ್ರಮ ತಗೊಳ್ತಾರೆ ಅಂತ ಖಂಡಿತವಾಗ್ಲೂ ಅವ್ರ ಮೇಲೆ ನಾವು ಭರವಸೆ ಇಟ್ಟಿರೋದ್ರಿಂದ ನಾವು ಈ ಒಂದು ಪ್ರತಿಭಟನೆಯನ್ನು ಕೈ ಬಿಟ್ಟಿದ್ದೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಏನೇ ಆಗಲಿ ಆದರೆ ನಮ್ಮ ಬೇಡಿಕೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಸರ್ಕಾರ ನೀಡೋವರೆಗೂ ನಾವು ಬಿಡೋದಿಲ್ಲ. ನಮ್ಮ ಹೋರಾಟ, ನಮ್ಮ ಮುಷ್ಕರ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ನಮ್ಮ ಬೇಡಿಕೆಗಳೇನಿದ್ದಾವೆ ಅದನ್ನು ಸಂಪೂರ್ಣವಾಗಿ ಸರ್ಕಾರ ಭರಿಸಿದರೆ ಮಾತ್ರ ಹಿಂಪಡೆಯುವಂಥ ಸಾಧ್ಯತೆ ಇದೆ. ಆದರೆ ನಾಳೆ ತುಮಕೂರಿನಲ್ಲಿ ನಡಿಬೇಕಾಗಿದ್ದಂತಹ ಏನು ಹೋರಾಟ ಇತ್ತು, ಏನು ಸಮಾವೇಶ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಕಪ್ಪು ಬಾವುಟ ಪ್ರದರ್ಶಿಸಿ ಹೋರಾಟ ಮಾಡುವುದಕ್ಕೆ ಮುಂದಾಗಿದ್ರು. ಸದ್ಯಕ್ಕೆ ಅದನ್ನು ಹಿಂಪಡೆಯಲಾಗ್ತಾ ಇದೆ. ಸೊ ಇವತ್ತು ಸಂಜೆ ಏನು ಕಾರ್ಮಿಕ ಇಲಾಖೆ ಒಂದು ಮಹತ್ತರವಾದಂತಹ ಸಂಧಾನ ಸಭೆ ಇದೆ. ಆ ಸಭೆಯ ಬಳಿಕ ಎಲ್ಲವೂ ಸದ್ಯಕ್ಕೆ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ವಿಕಾಸ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಯುಗ ನ್ಯೂಸ್, ಬೆಂಗಳೂರು. ಹಾಗಾಗಿ ಈ ಬಸ್ ಪ್ರಯಾಣವನ್ನು ಯಾರೆಲ್ಲ ಏನು ಡಿಪೆಂಡ್ ಆಗಿರ್ತಾರೋ ಬಸ್ ಪ್ರಯಾಣಕ್ಕೆ, ಮೇ 20ನೇ ತಾರೀಕು ಬಹಳ ಹುಷಾರಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಮ ಬೇರೆ ಏನಾದರೂ ಬೇರೆ ಬೇರೆ ಊರುಗಳಿಗೆ ಹೋಗುವ ಪರಿಸ್ಥಿತಿ ಇದ್ದರೆ, ಓಡಾಡಲಿಕ್ಕೆ ಇದ್ದರೆ ಅದನ್ನು ಪ್ರೀಪೋನ್ ಮಾಡ್ಕೋತಿರೋ, ಪೋಸ್ಟ್ಪೋನ್ ಮಾಡ್ಕೋತಿರೋ, ಅಥವಾ ಯಾವ ರೀತಿ ಆದ್ಯತೆ ನೀವು ಕೊಡ್ತೀರಿ ಅನ್ನೋದನ್ನು ಗಮನಿಸಿ. ಹೀಗಿದೆ ಸದ್ಯಕ್ಕೆ ಸಮಾಚಾರ. ದಟ್ಸ್ ಆಲ್ ಫಾರ್ ನೌ. ನಾನು ನಿಮ್ಮ ರಾಘವ ಸೂರ್ಯ. ನೋಡ್ತಾ ಇರಿ ಅಶ್ವಯುಗ ನ್ಯೂಸ್. ನಮಸ್ಕಾರ.